ನಾಳೆ ಇಡೀ ನಮ್ಮ ಜಿಲ್ಲೆ ಅಂತೆಲ್ಲ ಪಕ್ಕದ 3-4 ಜಿಲ್ಲೆಯಿಂದ ಕನಿಷ್ಠ 2-3 ಲಕ್ಷ ಜನ ಸೇರುವಂತ ಒಂದು ವಾತಾವರಣ ಇವತ್ತು ಕಾಣ್ತಾ ಇದೆ. ಎಲ್ಲ ಬೇರೆ ಬೇರೆ ಜಿಲ್ಲೆಯವರು ಬರ್ತಾ ಇದ್ದಾರೆ. ಟೋಟಲ್ 2 ಲಕ್ಷದ ಮೇಲ್ಪಟ್ಟು ಜನ ಸೇರುವ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಬಂಧುಗಳೇ. ಬಹುಶಃ ಇಡೀ ದೇಶದಲ್ಲಿ ಈ ರೀತಿಯಾದಂಥ ಒಂದು ಸರ್ಕಾರ ಜನಪರವಾಗಿ, ಜನರ ಪರವಾಗಿ ಇಷ್ಟು ಬೇಗನೆ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಸುಮಾರು 58 ಸಾವಿರ ಕೋಟಿಯನ್ನ ಜನರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಕೊಡುವಂಥದ್ದು ಸರ್ಕಾರ ಇವತ್ತು ಬಂದಿದೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಖುಷಿಯಾಗುವಂಥದ್ದು, ಹೆಮ್ಮೆ ತರುವಂಥದ್ದು. ಅದಕ್ಕಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಂಪುಟದಲ್ಲಿ ಎಲ್ಲ ಸಚಿವರಿಗೆ, ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಬಂಧುಗಳೇ. ಇವತ್ತು ಇಡೀ ಯುವಜನತೆ, ಇವತ್ತೇನು ಯುವಜನತೆ ಇದ್ದಾರೆ ರಾಜ್ಯದಲ್ಲಿರುವ ಯುವಜನತೆಗೆ 3,000 ರೂಪಾಯಿಯನ್ನ ನಿರುದ್ಯೋಗಿ ಭತ್ಯೆ ಕೊಡೋ ಮೂಲಕ ಮತ್ತು ಡಿಪ್ಲೊಮಾದವಂತವರಿಗೆ 1,500 ರೂಪಾಯಿ ಕೊಡುವಂಥದ್ದು ನಿಜವಾಗಲೂ ಒಳ್ಳೆ ಕೆಲಸ ಇದೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗಳು ನಮ್ಗೆ ಗೊತ್ತಿರ್ತದೆ, ನಾವು ಜನಸಾಮಾನ್ಯರ ಜೊತೆ ಇರೋದ್ರಿಂದ ಬಡವರ ಕಷ್ಟ, ಜನರ ಕಷ್ಟ ನಮ್ಗೆ ಗೊತ್ತಿರ್ತದೆ. ಅದರಿಂದ 3,000 ರೂಪಾಯಿ ತಿಂಗಳಿಗೆ ಬರೋದು ಸಾಮಾನ್ಯದಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರು ಒಂದು ಕಾಲದಲ್ಲಿ ಭಾಗ್ಯಲಕ್ಷ್ಮಿ ಅಂತ ಮಾಡಿದ್ದು 10 ವರ್ಷ ಹೇಳ್ತಾ ಇದ್ರು. ಭಾಗ್ಯಲಕ್ಷ್ಮಿ ಕೊಟ್ಟೆ, ನಾನು ಭಾಗ್ಯಲಕ್ಷ್ಮಿ ಕೊಟ್ಟಂತ ಪುಣ್ಯಾತ್ಮ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಕೊಟ್ಟಿರುವಂತ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ನಮ್ಮ ಸರ್ಕಾರ ಕೊಟ್ಟಿದೆಯಲ್ಲ, ಇದು ಜನಸಾಮಾನ್ಯರಲ್ಲಿ 5 ವರ್ಷದಲ್ಲಿ ಅವರ ಬದುಕು ಕಟ್ಕೊಳ್ಳುವಂತ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ನಿಜವಾಗಲೂ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಅಕೌಂಟಿಗೆ ಹೋಗಿರುವಂತದ್ದು ನಿಜವಾಗಲೂ ಹೆಮ್ಮೆ ಅಂತದೆ. ಆದ್ರೆ ವಿರೋಧ ಪಕ್ಷಗಳಿಗೆ ಏನ್ ಮಾಡಕ್ಕಾಗಲ್ಲ. ಅವರಿಗೆ ಯಾವತ್ತು ಏನ್ ಕೊಟ್ಟರು ಸಹ, ಅವ್ರು ಏನೇ ನಾವು ಮಾಡಿದ್ರು ಸಹ ಇದು ಫೇಲ್ಯೂರ್ ಆಗಿದೆ, ಇನ್ನೊಂದಾಗಿದೆ, ಅಪಪ್ರಚಾರ ಮಾಡೋದನ್ನು ಕೂತಿದ್ದಾರೆ. ತಿಳ್ಕೋಬೇಕು, ರಾಜ್ಯ ಸರ್ಕಾರ ಅದಕ್ಕಾಗಿ ಒಂದು ಕಮಿಟಿಯನ್ನು, ಒಂದು ನಿಗಮ ಮಾಡಿ, ಆ ನಿಗಮದ ಮೂಲಕ ಯಾರ್ಯಾರಿಗೆ ಬಿಟ್ಟು ಹೋಗಿದ್ರು ಸಹ ಅವ್ರಿಗೆ ಕೊಡುವಂತ ರೀತಿಯಲ್ಲಿ ಸಮರ್ಪಕವಾಗಿ ರಾಜ್ಯದ ಎಲ್ಲಾ ಜನರು ಸಿಗುವಂತ ರೀತಿಯಲ್ಲಿ ನಮ್ಮ ಸರ್ಕಾರ ನಿಗಮ ಮಾಡಿ, ಎಲ್ಲಾ ಜಿಲ್ಲೆಯಲ್ಲಿ ಅಧ್ಯಕ್ಷರನ್ನೆಲ್ಲ ಮಾಡಿ, ತಾಲೂಕು ಅಧ್ಯಕ್ಷರು ಮಾಡಿ, ಇಡೀ ಈ ಒಂದು ಕಾರ್ಯಕ್ರಮ 5 ವರ್ಷದಲ್ಲಿ ಜನರಿಗೆ ನಿರಂತರವಾಗಿ ಮುಟ್ಟುವಂತ ಕೆಲಸದಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ. ಇದು ಅಭಿನಂದನೆ, ಅದಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ ಕೆಲಸವನ್ನ ರಾಜ್ಯದ ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ನಾಳೆಯ ಒಂದು ಕಾರ್ಯಕ್ರಮ ಜಿಲ್ಲೆಯ DC ಅವರು ಇರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಏನು ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗಿದ್ದರಿಂದ ಅವರು ಸಹ ಎಲ್ಲರೂ ಹೆಚ್ಚಾಗಿ ಶ್ರಮ ವಹಿಸಿದ್ದಾರೆ. ಅದರಿಂದ ಯುವ ಜನತೆ ಹೆಚ್ಚಾಗಿ ಬರಬೇಕನ್ನೋ ನಮ್ಮ ಉದ್ದೇಶ. ನಾಳೆಯ ಒಂದು ಯುವ ನಿಧಿ ಕಾರ್ಯಕ್ರಮಕ್ಕೆ ಯುವಕರು ಹೆಚ್ಚಾಗಿ ಬರಬೇಕು ಅನ್ನೋದು ಉದ್ದೇಶ ಇದೆ. ಹಾಗಾಗಿ ಈಗಾಗಲೇ 70,000 ಜನರು ಈಗ ನೋಂದಣಿ ಆಗಿದೆ. ಇನ್ನು ಮುಂದೆ ಎಲ್ಲವೂ ಏನಾಗಬೇಕು ಅದೆಲ್ಲವನ್ನ ಮಾಡುವಂತದಲ್ಲಿ ಎಲ್ಲೋ ಸ್ವಲ್ಪ ಬಿಟ್ಟೋಗಿರುತ್ತೆ. ಈಗ ಗೃಹಲಕ್ಷ್ಮಿಯಲ್ಲಿ ನಾ ಹೇಳಿದಲ್ಲ, ತಾಲೂಕಲ್ಲಿ 1,000, 2,000 ಬಿಟ್ಟೋಗಿದೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನು ಸಹ ಬಿಡಲ್ಲ. ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕಂದ್ರೆ ಅಚ್ಚೇನು ಹಾಕಿರ್ತಾರೆ, ಸೊಸೆನೂ ಹಾಕಿರ್ತಾರೆ, ಅಥವಾ ಒಂದೊಂದು ಸರಿ ಅರ್ಜಿಗಳು ಸರಿ ಇರಲ್ಲ, ಬಿಟ್ಟೋಗಿದ್ದು ಬಿಟ್ರೆ ಯಾವ ಉದ್ದೇಶ ಏನೂ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಸಹ MLAಗಳು ನಮ್ಮ ಕ್ಷೇತ್ರದಲ್ಲಿ ಬಿಟ್ಟೋದವ್ರನ್ನೆಲ್ಲ ತಗೊಂಡು ಅದಕ್ಕೆ ಅಧಿಕಾರಿಗಳನ್ನ ಕರೆದು ಒಬ್ಬರಿಗೂ ಬಿಡಬಾರ್ದು, ಪ್ರತಿ ಒಬ್ಬರಿಗೂ ಸಿಗ್ಬೇಕಂತ ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಅದಕ್ಕೆ ಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಮುಟ್ಟಿಸುವಂತ ಕೆಲಸ ನಿಗಮದಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಅಧ್ಯಕ್ಷರನ್ನ ಕೊಡ್ತಾರೆ ರಾಜ್ಯದಲ್ಲಿ, ಅವ್ರ ಮೂಲಕ, ಜಿಲ್ಲಾ ಅಧ್ಯಕ್ಷರ ಮೂಲಕ, ತಾಲೂಕು ಅಧ್ಯಕ್ಷರ ಮೂಲಕ ಪ್ರತಿಯೊಂದು ಮನೆಗೂ, ಪ್ರತಿ ಕುಟುಂಬದಲ್ಲಿ ಯಾರೇ ಇದ್ದಾರೆ ಅವರಿಗೆ ಒಂದು ಕಾರ್ಡ್ ಕೊಡಬೇಕನ್ನೋ ತೀರ್ಮಾನ ಆಗಿದೆ. ಅದನ್ನ ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಹೇಳಿ ನಾಳೆಯ ದಿನ ಎಲ್ಲಾ ನನ್ನ ರಾಜ್ಯದ ಜನರಿಗೆ ಹೇಳೋದಷ್ಟೇ, ಎಲ್ಲಾ ಜಿಲ್ಲೆಯ ಜನರಿಗೆ ಹೇಳೋದಷ್ಟೇ, ನಾಳೆ ಇವತ್ತು ಏನು ಉದ್ಘಾಟನೆ ಕಾರ್ಯಕ್ರಮ ಇದೆ, ನಾವೆಲ್ಲರೂ ಬರ್ತಾ ಇದ್ದೀವಿ, ನೀವು ಬನ್ನಿ ಅಂತ ಮಾತನ್ನ ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳದ್ರ ಜೊತೆಗೆ ಒಂದಿಷ್ಟು ರಾಜಕೀಯವಾಗಿ ತಗೊಳ್ಬೇಕಾಗಿದೆ. ಈಶ್ವರಪ್ಪನವರು ದಿನನಿತ್ಯ ಕೊರಗ್ತಾರೆ, ಪಾಪ ದಿನನಿತ್ಯ ಬೊಗಳ್ತಾರೆ ಒಂದಿಷ್ಟು. ಪಾಪ ಅವ್ರಿಗೆ ಅದೇ ನಮ್ಮ ಆಯ್ನೂರು ಮಂದಿ ಅಂತ ಹೇಳಿದಾಗ ಎಲ್ಲೂ ಕೇಸ್ ಹಾಕೊಂಡವ್ರಲ್ಲ, ಅವರು ದಿನನಿತ್ಯ ಬೊಗಳ್ತಾನೆ ಇರ್ತಾರೆ. DCM ವಿಚಾರ ಚರ್ಚೆ ಬಂದ್ರೆ ಯಾಕೆ ಜಿಲ್ಲೆಗೆ ಒಂದು DCM ಕೊಡ್ರಿ ಅಂತ. ನಿಮ್ ಕಾಲದಲ್ಲಿ ಎಷ್ಟು ಮಾಡಿದ್ರಿ? ನಿಮ್ ಕಾಲದಲ್ಲಿ 3 DCM ನೀವು ಮಾಡಿಲ್ವಾ? ನೀವು ಮಾಡ್ಬೋದು, ನಾವು ಮಾಡಂಗಿಲ್ವಾ? ಸುಮ್ಮನೆ ಅವ್ರಿಗೆ ಒಂದು ಚಟ. ಅದರಿಂದ ಸುಮ್ಮನೆ ಗೊಂದಲ ಮಾಡುವಂತ, ಸೃಷ್ಟಿ ಮಾಡುವಂತದ್ದು ಈಶ್ವರಪ್ಪನವರಲ್ಲಿದೆ. ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀವಿ, ನೀವೇನಾದ್ರು ಯಡಿಯೂರಪ್ಪನವರು ಮಗ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಮಗನಿಗೆ ಏನಾದ್ರು ಹಾವೇರಿ ಟಿಕೆಟ್ ಕೊಡಕ್ ಒಲಿತಾ ಇದ್ರೆ ಅಂತ ಕಾಣ್ತೈತೆ. ಒಂದ್ ವೇಳೆ ನಿಮ್ಗೆ ಮಗನಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅಂದ್ರೆ ನಾಳೆನೇ ಬೂಸ್ಟ್ ನಾಗಪ್ಪ ಆಗ್ಬಿಡ್ತೀಯ.
ಹಾ, ಇದು ಬರ್ದಿಟ್ಕೊಳ್ಳಿ. ನೀನ್ ಸೆಕೆಂಡ್ ಎತ್ತಾಳ ಆಗ್ಬಿಡ್ತೀರ ಅವಾಗ. ಈಗೇನೋ ಹತ್ರ ಹೋಗ್ತಾ ಇದಾರೆ, ಟಿಕೆಟ್ ಸಿಗುತ್ತಾ, ಟಿಕೆಟ್ ಸಿಗ್ಬೋದಂತ ಮಗನಿಗೆ. ಅದ್ ನಾಳೆನೇ ಹಿಂಗ ಆಗ್ಬೋದು. ಈ ತರ ಇದೆ. ಅದರಿಂದ ಹಿರಿಯರಾದಂತ ಈಶ್ವರಪ್ಪನವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರ್ಬೇಕು. ನೀವೇನ್ ಮಾಡಿದ್ರಿ ಹೇಳ್ಬೇಕದು. ನಾವು ಜಿಲ್ಲೆ ಒಂದು ಕೊಡ್ತೀವೋ, 3 ಮುಖ್ಯಮಂತ್ರಿ ಕೊಡ್ತೀವೋ, ಅಥವಾ 2 ಉಪಮುಖ್ಯಮಂತ್ರಿ ಕೊಡ್ತೋ, ನಮ್ಮ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇದನ್ನೆಲ್ಲ ಅವ್ರು ಹೇಳುವಂತ ಅವಶ್ಯಕತೆ ಇಲ್ಲ. ಹಾಗೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಪಾಪ ಅಪ್ಪನ ಹೆಸರಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಏನು ಆ ಮನುಷ್ಯನ ಇವತ್ತು ಹವಾ ಮಾಡಕ್ ಕೊಟ್ಟಿದ್ದಂದ್ರೆ ಏನು 28 ಸೀಟು ಅವರೇ ತಗೋಬಿಡ್ತಾರಂತೆ. ಹಂಗಾರೆ ಕಾಂಗ್ರೆಸ್ ಅವರು ಯಾವುದೇ ಒಂದು ಸೀಟ್ ಕೊಡಲ್ಲ ಅಂತೆ. ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ರೀತಿಯಲ್ಲಿ ಮಾಡ್ತಾರೆ. ಹಾಗಾದ್ರೆ ಒಂದೇ ಒಂದು ಸೀಟ್ ಕಮ್ಮಿ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅವರು. ಹರಿಪ್ರಸಾದ್ ಅವರಿಗೆ ಏನು ಇದು ಮಾಡ್ಬೇಕು, ಮಂಪರು ಪರೀಕ್ಷೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಈಗ ಯತ್ನಾಳ್ ಹೇಳ್ದಂಗೆ 40,000 ಕೋಟಿಗೆ ಇದೇ ಯಡಿಯೂರಪ್ಪನ ಮಗನಿಗೆ, ಇದೇ ವಿಜಯೇಂದ್ರನಿಗೆ ಮಂಪರು ಪರೀಕ್ಷೆ ಇವ್ರು ಮಾಡ್ಸದ ತಯಾರಿದಾರ ಕೇಳಿ. ನಾವು ಈಗಾಗಲೇ ಹರಿಪ್ರಸಾದ್ ಮಾಡ್ಸೋಣ. ಹಾಗಾದ್ರೆ ಇವರಿಗೂ ಮಾಡ್ತಾನೆ. PSC ಹಗರಣದಲ್ಲಿ ಎಷ್ಟು ದುಡ್ಡು ತಿಂದ್ರಿ, ಕೊರೋನಾದಲ್ಲಿ ಎಷ್ಟು, ಈಗ ನಾವ್ ಹೇಳಿದ್ದಲ್ಲ ಅದಕ್ಕೆ ಯತ್ನಾಳೆ ಹೇಳಿದ್ರು 40,000 ಕೋಟಿ ತಿಂದಾರೆ ಅಂತ. 40,000 ಕೋಟಿಗೆ ಇವತ್ತು ನಿಮ್ದು ಮಂಪರ್ ಪರೀಕ್ಷೆ ಮಾಡೋಣ ವಿಜೇಂದ್ರ ಅವರೇ. ಏನ್ ಬಾಯಿಗೆ ಬಂದಾಗ ಮಾತಾಡ್ತೀರಿ, ಅಧಿಕಾರ ಸಿಕ್ಬಿಟ್ಟಿದೆ ಅಂತೇಳಿ. ಇವೆಲ್ಲ ಯೋಚನೆ ಮಾಡ್ಬೇಕಾಗಿದೆ. ರಾಜ್ಯ ಸರ್ಕಾರದಲ್ಲಿ ನಾವು ಇದ್ದೀವಿ, ನಿಮ್ದೇ ಸರ್ಕಾರ, ನಿಮ್ದೇ ಇವತ್ತು ಶಾಸಕರು ನಿಮ್ದೇ ಅಪವಾದ ಮಾಡ್ತಾರೆ, ನೀವು ನಮಗೆ ಮಂಪರ್ ಪರೀಕ್ಷೆ ಮಾಡ್ತಾರೆ. ಈ ತರ ಕೆಟ್ಟ ವಾತಾವರಣ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ನಮ್ಮ ಸರ್ಕಾರವನ್ನ ವಿಫಲ ಮಾಡುವಂತ ಕೆಲಸವನ್ನ ವಿಜೇಂದ್ರ ಅವರ ಟೀಮ್ ಮಾಡ್ತಾ ಇದೆ. ಇದು ಯಾವುದಕ್ಕೂ ನಾವು ಜಗ್ಗೋ ಪ್ರಶ್ನೆ ಇಲ್ಲ ಸ್ನೇಹಿತರೆ. ಖಂಡಿತವಾಗೂ ಜನಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಹೇಳಕ್ ಇಷ್ಟಪಡ್ತೇವೆ. ಈಗಾಗಲೇ ಅಶೋಕ್ ಅವರು ಹೇಳಿದ್ರು, ಬರ ಪರಿಹಾರದ ಬಗ್ಗೆ ಹೇಳ್ತಾರೆ. ನೀವೇನ್ ಕೊಟ್ರಿ ರೈತರಿಗೆ ಅಂತ. ರಾಜ್ಯ ಸರ್ಕಾರ ರೈತರಿಗೆ ಏನ್ ಕೊಡ್ಬೇಕು ಬಿಡುಗಡೆ ಈಗ ಮಾಡಿದೀವಿ. ನೀವೇನ್ ಕೊಟ್ರಿ ಫ್ಲಡ್ ಅಲ್ಲಿ? ಹಿಂದಿನ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಫ್ಲಡ್ ಅಲ್ಲಿ ಮನೆ ಕಳ್ಕೊಂಡ್ರಲ್ಲ, ನೀವು ಮನೆ ಕೊಟ್ಟಿದ್ದೀರಾ ನೀವು ಒಬ್ರಿಗಾದ್ರು? ಆ ಯೋಗ್ಯತೆ ನಿಮಗಿದೆಯಾ? ಆ ಯೋಗ್ಯತೆ ಅಶೋಕ್ ಅವರಿಗೆ ಏನಾದ್ರು ಇದ್ರೆ, ಅಥವಾ ವಿಜಯೇಂದ್ರಿಗೆ ಆ ಯೋಗ್ಯತೆ ಇದ್ದಿದ್ರೆ ನೀವೀಗ ಮಾತಾಡಿ, ಬರ ಬಗ್ಗೆ ಮಾತಾಡಿ. ಬರ ಬಂದಿದೆ, ಅದಕ್ಕೆ ಏನ್ ಮಾಡಬೇಕು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಗ್ಲೇ ನಿನ್ನೆ ಮಾತಾಡ್ತಾ ಮುಖ್ಯಮಂತ್ರಿ ಹೇಳಿದ್ದಾರೆ, ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿದೆ, ಯಾವುದೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಆದ್ರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾತಾಡ್ಬೇಕು. ನಾವು ಕೊಡ್ತಾ ಇದ್ದೀವಲ್ಲ, ನೀವೇನ್ ಕೊಟ್ಟಿದ್ರಿ ನೀವು? ಯಡಿಯೂರಪ್ಪನ ಕಾಲದಲ್ಲಿ ಆ ಬೆಳಗಾವಿ ಕಡೆ ಮುಳುಗಡೆ ಹಾಕಿ ಹೋದ್ರು ಜನ. ಇವತ್ತು ಅವ್ರು ಬದುಕು ಕಟ್ಕೊಳ್ಳಿಕ್ಕಾಗಿಲ್ಲ. ಅವತ್ತು ನಿಮಗೆ ನಾಚಿಕೆ ಆಗಿಲ್ವ? ನಿಮಗೆ ಅವತ್ತು ಕೊಟ್ಟಿಲ್ಲ. ಇವತ್ತು ಸುಮ್ಮನೆ ನಮ್ಮ ಸರ್ಕಾರ ಬಗ್ಗೆ ಚಾಟಿ ಬೀಸಕ್ ಹೋಗ್ತೀರಿ. ಆಮೇಲೆ ನಮ್ಮ ಕರ್ನಾಟಕದ ಗ್ಯಾರಂಟಿ, ದೇಶದ ಪ್ರಧಾನಮಂತ್ರಿಗಳು ಮಾತಾಡಿದ್ರು, ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ, ರಾಜ್ಯ ಸರ್ಕಾರಗಳು ಹಾಳಾಗ್ತದೆ ಅಂತ. ಆಮೇಲೆ ಅಲ್ಲೆಲ್ಲ ಕೊಟ್ರು ಅವರು. ಆದ್ರೆ ಅದೇ ಮೋದಿಜಿಯವರ ಇವತ್ತಿಲ್ಲಾಗಲೇ ಬಂದಿದೆ ನಮ್ಮ ತಾಲೂಕಿನಲ್ಲಿ. ಮೋದಿಜಿಯವರ ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿ ಅಂತ ಈಗಾಗಲೇ ಅವ್ರಿಗೆ ಬರ್ತಾ ಇದೆ. ಈಗ ಇದು ಯಾವ ನ್ಯಾಯ ಮಾಡ್ರ? ಇದು ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ರೆ ದಿವಾಳಿ, ಮೋದಿಜಿಯವ್ರ ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗಲ್ಲ. ಇದು ಈ ರೀತಿಯ ವಾತಾವರಣಗಳನ್ನ ಸೃಷ್ಟಿ ಮಾಡೋ ಬದಲು ನಿಮ್ಮ ಪಕ್ಷದ ಬಗ್ಗೆ ಮಾತಾಡ್ಕೊಳ್ಳಿ. ಗೊತ್ತಾಯ್ತಾ? ರಾಜ್ಯ ಸರ್ಕಾರ ಸಮರ್ಥವಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಗಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಧ್ವನಿಯಾಗಿದ್ದಾರೆ. ಬಡವರ ಪರವಾಗಿದ್ದಾರೆ, ಜನರ ಪರವಾಗಿದ್ದಾರೆ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಅದರ ಜೊತೆಗೆ ಇದು ಬಿಲ್ಕಿಸ್ ಬಾನು ಪ್ರಕರಣ ನಿಜವಾಗಲೂ ದೇಶ ತಲೆ ತಗ್ಗಿಸುವಂತ ಕೆಲಸವನ್ನ ಬಿಜೆಪಿಯವರು ಮಾಡಿದ್ರು. ಅತ್ಯಾಚಾರಿಗಳಿಗೆ ಬೇಲ್ ಕೊಟ್ಟು ರಾಜ್ಯ ಸರ್ಕಾರ ಉಳಿಸೋದಿದೆಯಲ್ಲ, ಇದರಂತ ಹೇಳಿ ಕೆಲಸ ಯಾವುದೂ ಇರಲಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಅವ್ರಿಗೆಲ್ಲರಿಗೂ ಇವತ್ತು ಆದೇಶ ಮಾಡ್ತಲ್ಲ, ಇದು ನಿಜವಾದ ನ್ಯಾಯಾಲಯದಲ್ಲಿ ಇವತ್ತು ಸಿಕ್ಕಿರುವಂತ ನ್ಯಾಯ. ಅಂದ್ರೆ ನ್ಯಾಯಾಲಯದಲ್ಲಿ ಇವತ್ತಿಗೂ ಹಕ್ಕಿದೆ ಅನ್ನೋದಕ್ಕೆ ಅರ್ಥ ಆಗ್ಬೇಕು. ಯಾವ ಅತ್ಯಾಚಾರಿಗಳಿಗೆ ಜಾಮೀನು ಕೊಟ್ಟು ಬಿಡಿಸಿದ್ರಿ ನಿಮ್ಮ ಗುಜರಾತ್ ಸರ್ಕಾರ, ನಾಚಿಕೋಬೇಕು ನಿಮಗೆ. ಇಂಥವೆಲ್ಲ ಮಾಡ್ತಿರಲ್ಲ. ನೀವ್ ಹೇಳ್ತೀರಿ ಬೇಟಿ ಬಚಾವು, ನಮ್ಮ ಸರ್ಕಾರ ಮಹಿಳೆಯರ ಪರವಾಗಿ ಅಂತ ಹೇಳ್ತಿದ್ರಲ್ಲ, ಇವಾಗ ಏನಾಯ್ತು ನಮ್ದು ಕತೆ? ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಅವರಿಗೆ ನ್ಯಾಯ ಕೊಟ್ಟಿದೆ, ಇದು ಶಿಕ್ಷೆ ಕೊಟ್ಟಿದೆ. ಅದು ಆಗ್ಬೇಕು, ಇಂಥ ಶಿಕ್ಷೆಗಳು ಆಗ್ಬೇಕು. ಇಂಥದ್ಗೆ ಯಾರು ಅದು ಹೋಗಬಾರ್ದು. ರಾಮ ಮಂದಿರ ಕಟ್ತಾ ಇದ್ದೀರಿ, ಬಹಳ ಖುಷಿ, ಸಂತೋಷ.
ಇದು ರಾಜಕೀಯ ಮಾಡಕ್ ಹೋಗ್ಬೇಡಿ. ರಾಮ ಮಂದಿರ ಕಟ್ಟಿ ಅದಕ್ಕೆ ಸಂಪೂರ್ಣವಾದಂತ ಎಲ್ಲರದ್ದು ಬೆಂಬಲ ಇರುತ್ತೆ. ಅದನ್ನೇ ದೊಡ್ಡದಾಗಿ ಮನೆಗೆ ಹಂಚುವಂಥದ್ದು ಇನ್ನೊಂದು ಮಾಡೋದು ಮಾಡಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ರಾಜಕೀಯ ಮಾಡಬೇಡಿ. ಯಾವುದೇ ದೇವಸ್ಥಾನ ಕಟ್ಟಕ್ಕೆ ರಾಜಕೀಯ ಮಾಡಬೇಡಿ. ಇಡೀ ತಾಲೂಕಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ ಇರ್ಬೋದು, ಪ್ರತಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೂ ಸಹ ನಾವೆಲ್ಲರೂ ಸಹಕಾರ ಮಾಡಿದ್ದೀವಿ. ಯಾವತ್ತು ಯಾರಿಗಿಲ್ಲ ಅಂದವ್ರಲ್ಲ ನಾವು. ನೀವು ಮಾಡಿದ್ದೀರಿ, ನಾವು ಮಾಡಿದ್ದೀವಿ. ಅದೇ ಅದರ ರಾಜಕೀಯ ಒಂದು ಮಾಡಬೇಡಿ. ಖಂಡಿತ ಒಳ್ಳೇದಾಗಲಿ, ದೇವಸ್ಥಾನ ಕಟ್ರಿ ಅಂತ ಹೇಳಕ್ ಯಾವುದೂ ಇಲ್ಲ ರೀ. ಚರ್ಚೆನೇ ಅದು ಇಲ್ಲ, ಸುಮ್ಮನೆ ಚರ್ಚೆ ಮಾಡ್ತಾ ಇದಾರೆ ಅಷ್ಟೇ. ನಿನ್ನೆ ಹೇಳಿದ್ರಲ್ಲ, ಇರಿ ರಾಜಣ್ಣ ಹೇಳಿದರು, ಹೇಳ್ತೀನಿ. ಅದು ಯಾವುದೇ ನಿನ್ನೆ ಹೇಳಿದ್ದಾರೆ, ಯಾವುದೇ ಚರ್ಚೆ ಇಲ್ಲ ಅಂತ ನಮ್ಮ ಉಸ್ತುವಾರಿಗಳಂತ ಸುರ್ಜಿವಾಲರು ಹೇಳಿದ್ದಾರೆ. ಆ ತರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ, ಕೆಲವರು ಮಾಡಿದ್ದಾರೆ. ಹೈಕಮಾಂಡ್ ಹೇಳ್ಬಿಟ್ಟಿದೆ, ಯಾವುದೇ ಉಪಮುಖ್ಯಮಂತ್ರಿಗಳು ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸರ್, ಅಗತ್ಯ ಇದೆಯಾ 3 ಡಿಸಿಎಂ ಅಗತ್ಯ ಇದೆಯಾ? ಯಾವ್ದು 3 ಡಿಸಿಎಂ ಅಗತ್ಯ ಇದೆಯಾ? ಅದು ಹೈಕಮಾಂಡ್ ಕೇಳ್ಬೇಕಣ್ಣ, ನಾನು ಹೇಳಲ್ಲ ಅದನ್ನ. ಅವ್ರು ವೈಯಕ್ತಿಕ ಸಮಯವನ್ನು ಮಾತಾಡ್ತಾರೆ. ಹೋದ್ ಪರ್ಸನ್ ಬರ್ರಿ ಜನ ಬರ್ರಿ 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 ಜನ ಬರ್ರಿ. ಬಿಡ್ರಲ್ಲ ನಮ್ಮ ಸ್ಪೋಕ್ಸ್ ಪರ್ಸನ್ ಆದಂತ ಹಿರಿಯರಾದಂತ ಮುಖಂಡರಾದಂತ ಇನ್ನು ಮಂಜಾತ್ ಅವ್ರ ಬಂದರೆ ಅವ್ರಿಗೂ ಸ್ವಾಗತ. ಆತ್ಮೀಯ ನೇತೃಗಳೇ, ಜಿಲ್ಲಾ ಅಧ್ಯಕ್ಷರಾದಂಥ ಜಗದೀಶ್ ಅವರೇ, ಈಗ ತಾನೇ ತಮ್ಮ ಜೊತೆ ಮಾತಾಡಬೇಕಾದ ಅಧ್ಯಕ್ಷರು ಕೃಷ್ಣ ಅವರೇ, ಮಾಧ್ಯಮಗಳು ಈಗಾಗಲೇ ನಮ್ಮ ಏಕನಾಥ ಅವರು ಮುಖ್ಯಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಮಾತಾಡಲಿಕ್ಕೆ ಹೋಗಿಲ್ಲ. ಈ ಪ್ರಪಂಚದಲ್ಲೇ ಯಾರಾದರೂ ಇಂಥ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ತಿಂಗಳಿಗೆ ಸುಮಾರು 4,000 ರೂಪಾಯಿ ಉಚಿತವಾಗಿ ಕೊಡ್ತಾರೆ. 4,000 ರೂಪಾಯಿ ಉಚಿತವಾಗಿ ಇಂಥ ಕಾರ್ಯಕ್ರಮ ಯಾರೂ ಕೊಟ್ಟಿಲ್ಲ. ಇದನ್ನು ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿಯನ್ನು ನೋಡಿ ಮತ್ತು ಬಿಜೆಪಿಯವರು ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಮಾಡಿ ಕೇಂದ್ರದಲ್ಲೂ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೇಂದ್ರದಲ್ಲಿ 9 ವರ್ಷ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಈ ಪ್ರಣಾಳಿಕೆಯೊಳಗೆ ಒಂದು ಕಾರ್ಯಕ್ರಮಗಳು ಆಗಲಿಲ್ಲ. 2 ಲಕ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂದರು, ಕೊಡಲಿಲ್ಲ. 15 ಲಕ್ಷ ಕೋಟಿ ಆಗ್ತಿದ್ರು, ಆಗಲಿಲ್ಲ. ಗ್ಯಾಸ್ ರೇಟ್ ಕಮ್ಮಿ ಮಾಡ್ತಿದ್ರು, ಮಾಡಲಿಲ್ಲ. ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತಿದ್ರು, ಮಾಡಲಿಲ್ಲ. ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದರೂ ಮಾಡಲಿಲ್ಲ. ಕಾರ್ಮಿಕರಿಗೆ ಉತ್ತಮವಾದಂಥ ಸಂಬಳ ಕೊಡ್ತೀವಿ ಅಂತ ಕೊಡಲಿಲ್ಲ. ಬರೀ ಚೂಟಾಟಿಕೆ ಮಾಡಿದ್ರು. 60 ವರ್ಷ ಸಾಲ ಮಾಡಿ 55,000 ಕೋಟಿ ಸಾಲ ಮಾಡಿದ್ದು. ಆದರೆ ಮೋದಿ 9 ವರ್ಷದಲ್ಲಿ 3 ಲಕ್ಷ ಚಿಲ್ಲರೆ ಕೋಟಿ ಸಾಲ ಮಾಡಿ ಮೋದಿ ಬಸ್ತು ಸೌಕರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೊರತು ಬಡವರಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿಲ್ಲ. ಇಂಥ ಒಂದು ಜನವಿರೋಧಿ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಮೇಲೆ ಕೇವಲ ಹಿಂದುತ್ವ ಅಂತೇಳಿ ಗಲ್ಭೆ ಮಾಡಿಸುವಂಥ ಕೆಲಸ ಬಿಟ್ಟರೆ, ಹಿಂದೂಗಳ ಮನಸ್ಸಿನ ಭಾವನೆಯನ್ನು ಕೆರಳಿಸೋದು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಶೂನ್ಯ. ನಾವು ಹಿಂದೂಗಳೇ, ನಾವು ಶ್ರೀರಾಮನಿಗೆ ನಾವೇನು ವಿರೋಧಿಗಳೆಲ್ಲ. ಆದರೆ ಅದನ್ನೇ ಬಿಡಿಸ್ಕೊಂಡು ಅವ್ರ ಆಸ್ತಿ ಶ್ರೀರಾಮನಿಗೆ ರಾಜಕೀಯ ಮಾಡ್ತಾರೆ. ನಮಗೆ ಹೋಗೋದಕ್ಕೆ ಇದು ರಾಜಕೀಯ ಆಗಬಾರ್ದು. ದೇವರಂದ್ರೆ ಎಲ್ಲರೂ ಒಂದೇ. ನಾವು ಕೂಡ ಶ್ರೀರಾಮ ಭಕ್ತರಿದ್ದೀವಿ. ನಾವು ಕೂಡ ಅದಕ್ಕೆ ಸಹಾಯ ಮಾಡ್ತೀವಿ. ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಬಿಟ್ಟು ಜನಪರ ಕಾರ್ಯಕ್ರಮಗಳು ಮಾಡಿ ಏನಿಂತ ಕೆಲಸ ಮಾಡಿ ನಮ್ಗೆ ನೋಡ್ಕೊಡಿ ಅಂತ ಕೇಳಿ, ಅದು ಬಿಟ್ಟು ಕೋಮುವಾದಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನು ಸೌಹಾರ್ದತೆ ಇರುವಂಥ ರಾಜ್ಯ, ದೇಶ ಹೊಡೆಯುವಂಥ, ಮನಸ್ಸು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಜನಪರ ಕಾರ್ಯಕ್ರಮಗಳು ಮಾಡಿ. ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶ್ವದಲ್ಲಿ ಯಾರೂ ಮಾಡಿಲ್ಲ. ಇಂಥ ಒಂದು ಕಾರ್ಯಕ್ರಮ ಮಾಡಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆ ಕೊಡ್ತೀವಿ. ಅದು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿ ಕೊಟ್ಟಾಗಿದೆ. ಇನ್ನೊಂದು ಯುವ ನಿಧಿ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 12 ಗಂಟೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳೆಲ್ಲ ಬಂದು ಉದ್ಘಾಟನೆ ಮಾಡ್ತಾರೆ. ಇದಕ್ಕೆ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು
ಫಲಾನುಭವಿಗಳು ಬಂದು ಯಶಸ್ವಿ ಮಾಡಿಕೊಳ್ಳುವಂತ ಕೇಳ್ಕೊಳ್ತಾ ಇನ್ನ ಈಶ್ವರಪ್ಪನ ಬಗ್ಗೆ ಹೇಳಿದ್ದಾರೆ. ಹೋಗಲಾದ್ರೆ ಅದು ಬರೀ ಬಿಜೆಪಿ ಕಾರ್ಯಕ್ರಮಗೋಸ್ಕರ ಮಾಡ್ಕೊಂಡು ಹೋಗೋದು ಮತ್ತೆ ಹೋಗ್ತಾರೆ. ಬಿಜೆಪಿ ಕಾರ್ಯಕ್ರಮ RSS ಕಾರ್ಯಕ್ರಮ RSS ಬಿಜೆಪಿ ಕಾರ್ಯಕ್ರಮ ಮಾಡ್ಕೊಂತಾರೆ. ದೇವಸ್ಥಾನ ಕೂಡ ಬಂದಿಲ್ಲ, ಎಲೆಕ್ಷನ್ಗೋಸ್ಕರ ಸ್ಪೆಂಡ್ ಮಾಡ್ತಿದ್ದಾರೆ. ಇದು ಯಾಕೆ ಸುಮ್ಮನೆ ಇದ್ರು? ನಾವು ಇಲ್ಲೇ ಕೈ ಮುಗಿತೇವಪ್ಪ, ಏನಿಲ್ಲ. ಶ್ರೀರಾಮಚಂದ್ರ ಜಯ ಹಬ್ಬದಲ್ಲಿದೆ ನಮಗೆ. ಇಷ್ಟೇ. ಇಲ್ಲೇ ಇದೆ, ಸಾಗರದಲ್ಲೂ ಶ್ರೀರಾಮಚಂದ್ರ ದೇವಸ್ಥಾನ ಇದೆ. ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ರು. ಹರಕಲಾಯಿ ಈಶ್ವರಪ್ಪ ಅಂತ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗಿದೆ. ಅವರು ಬರೀ ಊಟಕ್ಕೆ ಮಾತಾಡ್ತಾರೆ ಹೊರತು ಕಾರ್ಯಗತ ಒಂದು ಮಾಡಲ್ಲ. ಇಂಥ ಊಟಕ್ಕೆ ಮಾತಾಡೋ ಜನ ಕೇಳಿ ಸರಿಯಾಗಿ ಮಾತಾಡ್ತಾರೆ ಹೇಳ್ತಾ ಈ ರಾಜ್ಯದಿಂದ ಜನ ನಮ್ಮ ಭದ್ರಾವತಿ ಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಎಲ್ಲ ಜನ ಕ್ಷೇತ್ರಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಸ್ವಾಮಿ ವಿವೇಕಾನಂದ ಜಯಂತಿಯ ಹಲವಾರು ಶುಭಾಶಯಗಳನ್ನು ಕೋರುತ್ತಾ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಎರಡು ಮಾತು ಥ್ಯಾಂಕ್ ಯು. ನಿನ್ನೆ ಎಲ್ಲ ಮಾಡ್ತಾರೆ. ನಿಗಮವನ್ನ 14ನೇ ತಾರೀಕಿನ ಸಂಕ್ರಾಂತಿ ದಿನ ಬಿಡುಗಡೆ ಮಾಡ್ತಾರೆ. ಅವತ್ತು